ಫೈನಲ್ ಆಯ್ತಿದು ಬಂದವರ ಗಾಡಿಯವರು ಸರೋಗಿದೆ. ಇವಾಗ ಸ್ಟಾರ್ಟ್ ಆಯ್ತು ಇದರಲ್ಲೇ. ನೀನು ನೋಡಿಸ್ಲಾ? ಹಾಂ ಬೇಡ ಬೇಡ, ಯಾಕೋ ಭಯನಾ? ಇಲ್ಲ ಹಂಗೇನಿಲ್ಲ. ಮತ್ತೆ ನಿನ್ನ ಗಾಡಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ, ನಿನ್ನ ಮಕಾನ ಒಂದಿತ ನೋಡಿಸ್ಬೇಕಲ್ಲ. ಹಾಂ, ಇಲ್ಲಾಂದ್ರೆ ಇವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನೋಡೋರು ಇವತ್ತು ನೋಡಿಸಿಲ್ಲ ಅಂದರೆ. ಯಾಕಂದ್ರೆ ಕೇಳಲ್ಲ ಯಾರಿಗೂ ಅಷ್ಟೊಂದು. ಯಾಕೆ ಕೇಳ್ತಾ ಅಂದರೆ ಈ ಗಾಡಿನಲ್ಲಿ ಆ ಥರ ಪ್ರಾಬ್ಲಮ್ ಇತ್ತು. ಇವ್ರದ್ದು ಗಾಡಿ ಸರೋಯ್ತಾ? ಸರಿ ಹೋಗಿದೆ. ಏನಾಗ್ತಾಯಿತ್ತು? ಅದೇ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಪೂರ್ತಿ ಆಫ್ ಆಗಿಬಿಟ್ಟಿತ್ತಾ? ಇಲ್ಲ, ಏನಾಗ್ತಾ ಇತ್ತು? ಅದೇ ಸ್ಟಾರ್ಟ್ ಆದರೆ ಸ್ಟಾರ್ಟೇ ಆಗ್ತಿರಲಿಲ್ಲ. 5-6 ಸತಿ ಹೊಡಿಬೇಕಾಯ್ತು, ಸ್ವಲ್ಪೇ ಆಗ್ತಾ ಇರಲಿಲ್ಲ. ರನ್ನಿಂಗಲ್ಲಿ ಆಫ್ ಆಗೋದು. ಹಾಂ, ಅದಕ್ಕೆ ತಗೊಂಡು ಬಂದಿದ್ದೆ. ಸರೋಯ್ತಾ ಇವಾಗ ಓಡಿಸಲ್ಲ? ಓಕೆ, ಇತ್ತು ಇದರಲ್ಲಿ ಮಾಡಿದ್ದೀನಿ. ಓಡಿಸ್ಲಿ ಗೊತ್ತಾಗುತ್ತೆ. ಸರೋಗಿದೆ, 100% ಸಾಲ ಆಗಿದೆ ಪ್ರಾಬ್ಲಮ್. ಬೇರೆ ಏನಾನ ಉತ್ಪತ್ತಿ ಆದರೆ ಏನು ಮಾಡೋಕ್ಕಾಗಲ್ಲ. ಈ ಗಾಡಿ ಏನಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ವೈರಿಂಗು ಫೈರಿಂಗು 7 ದಿವಸ ಆಯಿತು. ಇದು ನಿನ್ನೆಯಿಂದ ಇವತ್ತು ಗಂಟ ಗಾಡಿಗಳು ಜಾಸ್ತಿ ಇದ್ದಾವೆ. ಪ್ಲಸ್ಸು ಇದು ಹೆಂಗೆ ಸತಾಯಿಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಪ್ರಾಣ ಎಂಡಾಗ್ತಾಯಿದೆ ಗಾಡಿದು. ಈ ಥರ 3 ಗಾಡಿ ಬಂದರೆ ಸಾಕು. ಒಂದು ವರ್ಷಕ್ಕೆ, ಒಂದು ದಿವಸಕ್ಕೆ ಬೇಡ, ಒಂದು ತಿಂಗಳಿಗೆ ಬೇಡ, ಒಂದು ವರ್ಷಕ್ಕೆ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಮನುಷ್ಯ. ಏನೇನು ಬಿಚ್ಚಾಕಿನ ಗೊತ್ತಾ? ಮೆಂಟ್ಲಾಗ್ಬಿಡ್ತೀರ. ನಾನೇ ಮೆಂಟ್ಲಾಗ್ಬಿಟ್ಟಿದ್ದೀನಿ. ನೋಡ್ಕೊಳ್ಳಿ ಕಹಾನಿ. ಹಾಂ, ಏನೇನು ಬಿಚ್ಚಾಕಿದ್ರೂ ಏನಂತ ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ. ಇದು ಏನು ಬರ್ತಾಯಿದೆ ಕೋಡು? ಪ್ಲಗ್ಗು ಮಿಸ್ಫೈರು, ಪ್ಲಸ್ ಬಂದು ಕ್ರಾಂಕ್ ಪೊಸಿಷನ್ ಸೆನ್ಸರು. ಮ್ಯಾಗ್ನೆಟ್ ಚೇಂಜ್ ಮಾಡಿದ್ದೀನಿ, ಕಾಯಿಲ್ಗಳು ಚೇಂಜ್ ಮಾಡಿದ್ದೀನಿ. ಏನು ದುಡ್ಡು ಇಸ್ಕೊಂಡು ಚೇಂಜ್ ಮಾಡಿಲ್ಲ, ನಾನು ಹಾಕಿ ನೋಡ್ತಾ ಇರೋದು. ಏನೇನು ವೈರಿಂಗ್ ಎಲ್ಲ ಎಳೆದು ಏನೇನು ಚೆಕ್ ಮಾಡಿದ್ರೂ ಇದೆಲ್ಲ ಕಟಿಂಗ್ ಮಾಡಿ ಫಸ್ಟ್ಗೆ ಯಾರೋ ಏನೇನೋ ಮಾಡಾಕಿದ್ದಾರೆ. ಇದ್ರಿಗೆ ಏನು ಕೇಳಿದ್ರೆ ಇಲಿಗಳೇನೋ ಕಚ್ಚಿಬಿಟ್ಟಿತಣ ಅಂತಾರೆ ನೋಡಿ. ಕಾಯಿಲೆಗಳು ಹೊಸದು ಹಾಕಿದ್ದೀನಿ. ಏನು ಮಾಡಿದ್ರೇನೋ ಗಾಡಿ ಏನಾಗ್ತಾಯಿದೆ, ಸ್ಟಾರ್ಟ್ ಆದರೆ ಮಿಸ್ಸಿಂಗ್ ಆಗಿ ಆಫ್ ಆಗಿಬಿಡುತ್ತೆ ರೋಡಲ್ಲೇ. ಪ್ಲಸ್ ಮತ್ತೆ ಗಾಡಿ ಆಫ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋಲ್ಲ. ಮತ್ತೆ ಬೀಗ ಆನ್ ಮಾಡಿ ಆಫ್ ಮಾಡಿ, ಬೀಗ ಆನ್ ಮಾಡಿ ಆಫ್ ಮಾಡಿ ಮಾಡ್ತಾನೇ ಇದ್ದರೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಐಡ್ಲಿಂಗಲ್ಲಿ ಬಿಟ್ಟರೆ ಹಂಗೆ ಆಫ್ ಆಗಿಬಿಡುತ್ತೆ, ಮತ್ತೆ ಸ್ಟಾರ್ಟ್ ಆಗೋಲ್ಲ. ಚೆಕ್ಲೈಟ್ ಬಂದುಬಿಡುತ್ತೆ. ಏನಿದ್ರು ಸಮಸ್ಯೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಸುಮಾರು ದಿವಸದಿಂದ ಪ್ರಾಬ್ಲಮ್ ಇದೆ ಅಂತೆ. ಅದು ಹೆಂಗೆ ಓಡಿಸ್ತಾ ಇದೋ ಪುಣ್ಯಾತ್ಮ ಗೊತ್ತಿಲ್ಲ. ನಾನು ಟ್ರಯಲ್ ಎತ್ಕೊಂಡು ಹೋಗಿ ಇಲ್ದಿದ್ದು ರಾಮಾಯಣ ಆಗಿಬಿಡ್ತು. ಅಲ್ಲಿ ನಿಂತ್ಕೊಂಡ್ಬಿಡ್ತು. ಮತ್ತೆ ಅಲ್ಲಿಂದ ಏನೇನೋ ಮಾಡಿ ಸ್ಟಾರ್ಟ್ ಮಾಡ್ಕೊಂಬಂದೆ. ಜಿ ಸಿ ಎಮ್ ಏನಂದರೆ ಚೆಕಪ್ ಮಾಡಿದ್ರೂ ಇನ್ನೂ ಫಾಲ್ಟ್ ಸಿಗೋಕ್ಕೆ ತಯಾರಿಲ್ಲ. ಇದು ಕರೆಕ್ಟಾಗಿ ಬರ್ತಾಯಿದೆ. ಬಿ ಸಿ ಎಮ್ಮಿಂದ ಗ್ರೌಂಡ್ ಕರೆಕ್ಟಾಗಿ ಬರ್ತಾಯಿದೆ. ಮತ್ತೆ ಇದೆ ಪ್ರಾಬ್ಲಮ್. ಗಿಲೆ ಎಲ್ಲ ಓಕೆ ಇದೆ. ಏನು ಎಲ್ಲಿದು ವೈರಿಂಗು ಕರೆಂಟ್ ಪ್ರಾಪರಾಗಿ ಬರ್ತಾಯಿದೆ, ಮತ್ತೆ ಎಲ್ಲೋ ಒಂದು ಕಡೆ ಮಿಸ್ಫೈರ್ ಆಗ್ತಾಯಿದೆ. ಈ ವೈರಿಂಗೇ ಚೇಂಜ್ ಮಾಡಬೇಕಾ? ಈ ಗಾಡಿನ ರೆಡಿ ಮಾಡಬೇಕಾ? ಅಷ್ಟು ಟೈಮ್ ಇದೆಯಾ ಅನ್ನೋದೇ ಇವಾಗ ದೊಡ್ಡ ತಲೆನೋವು. ಅಯ್ಯೋ, ಏನು ಮಾಡೋದು ಇದನ್ನು? ವೈರಿಂಗೇ ಆಫ್ ಕಿಟ್ ಚೇಂಜ್ ಮಾಡಿದ್ರೆ ಸಿಗುತ್ತಾ? ಸಿಗಲ್ಲ. ವೈರಿಂಗು ಅರ್ಥ ಆಗ್ತಾಯಿಲ್ಲ. ಇರೋದೆಲ್ಲ ವೈರಿಂಗಲ್ಲೇ ಪ್ರಾಬ್ಲಮ್ಮು. ಯಾವ ವೈರಲ್ಲಿ ಫುಲ್ ಗಾಡಿ ಆಫ್ ಆನ್ ಆಗಿಬಿಟ್ರೆ ಓಕೆ ಅಲ್ವಾ, ಗಾಡಿ ಸ್ಟಾರ್ಟ್ ಆಗುತ್ತೆ. ಮಿಸ್ಫೈರ್ ಆಗುತ್ತೆ, ಆಫ್ ಆಗಿಬಿಡುತ್ತೆ. ಇವಾಗ ಸೆನ್ಸರ್ಗಳು ಕೋಡ್ಗಳು ಬಂದರೆ ಸೆನ್ಸರ್ಗಳೆಲ್ಲ ಚೇಂಜ್ ಮಾಡ್ಕೊಂಡಿರೋಕ್ಕಾಗಲ್ಲ. ಯಾಕೆ ಚೇಂಜ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಂದರೆ ಎಲ್ಲ ಚೆನ್ನಾಗೇ ಇದ್ದಾವೆ. ಮಿಸ್ಫೈರ್ ಆಗ್ತಾಯಿದೆ ಎಲ್ಲೋ ಕರೆಂಟು. ಪೂರ್ತಿ ಆಫ್ ಆನ್ ಆಗಿಬಿಟ್ರೆ ಆ ವೈರಲ್ಲಿ ಕರೆಂಟ್ ಬರ್ತಾಯಿಲ್ಲಪ್ಪ ಅಂತ ಚೆಕ್ ಮಾಡ್ಬೋದು. ಏನು ಮಾಡೋದು? ಹಿಂಗೆಲ್ಲ ನೋಡಿ ಏನಾದರೂ ಕಾಣಿಸುತ್ತಾ? ಏನಾದರೂ ಕೈಗೆ ಸಿಗುತ್ತಾ ಕೆಲಸ ಮಾಡೋಕ್ಕೆ? ಹಾಂ, ಅಲ್ಲ ಅಪ್ಪ ಸಮಯ. ಈ ಗಾಡಿಗಳವರು ಕರೆಕ್ಟಾಗಿದ್ದಾರೆ.
ನೀವು ಮಾಡೋರು ಸೂಪರಾಗಿದ್ದೀರಾ, ಬೇಜಾರು ಮಾಡ್ಕೊಂಬೇಡ್ರಿ ಹಿಂಗೆ ಹೇಳ್ತೀನಿ ಅಂತ. 2 ದಿವಸದಿಂದ ಅದರಿಂದ ಒದಲಾಡ್ತಾ ಇದ್ದೀನಂದರೆ ಎಷ್ಟು ಒಂದು ತಾಳ್ಮೆ. ಏನಾದರೂ ಸಿಕ್ಕಿದ್ರೆ ಅಲ್ವಾ, ನಾನು ಯಾವುದೋ ಒಂದು ವೈರು ಎಳ್ದು ಪಳ್ದು ಕಂಟಿನ್ಯೂಟಿ ಚೆಕ್ ಮಾಡೋಕ್ಕೆ ಎಲ್ಲ ಬಿಚ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಗೊತ್ತಾ ನನಗೆ. ಏನೋ ಹಾಕಿದ್ದೆ, ಏನೋ ಟೇಪ್ಗಳು ಹೊಡೆದಿದ್ದೆ, ಎಳ್ದಾಕ್ಬಿಡೋದೆ, ಎಲ್ಲ ಮಾಡೋದೆ. ನಾನು ಹಿಂಗೆ ಮಾಡಿಬಿಡ್ತೀನಿ, ನಾನು ಹಂಗೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ಅರ್ಥ ಆಗುತ್ತಾ? ನಾನು ವೀಡಿಯೋ ಮಾಡ್ತೀನಿ, ಏನದನ್ನು ಮಾಡಬೇಕು, ಏನು ಮಾಡಬೇಕು ಅದನ್ನೇ ನಾನು ಮಾಡೋದು. ಆಯಿತಾ? ಯಾವುದಂದರೆ ಅದು ಮಾಡಿಬಿಡೋದು, ಜನ ಬರೋದು, ಹಿಂಗೆ ಮಾಡೋ ಕಳಿಸೋದು. ಮತ್ತು ಏನನ್ನ ಆದಾಗ ಅವ್ನು ರೋಡೆಲ್ಲ ಅಲಿಯೋದೆ, ಮತ್ತು ಇಲ್ಲಿ ತಗೊಂಬಂದುಬಿಟ್ರೆ ನಾವು ಅಲಿಯೋದೆ ಕೆಲಸ. ಏನಕ್ಕೆ ಹಿಂಗೆ ಮಾಡ್ತೀರಾ ಅನ್ನೋದೇ ಇವಾಗ ನನಗೆ ಅರ್ಥ ಆಗ್ತಾಯಿಲ್ಲ. ಏನು ಕೆಲಸ ಮಾಡ್ತೀರಾ, ಯಾಕೆ ಹಿಂಗೆ ಮಾಡ್ತೀರಪ್ಪ? ಏನಾದರೂ ಕೈಗೆ ಸಿಗ್ಬೇಕಪ್ಪ ಅಂಥ ಕೆಲಸ ಮಾಡಿರಿ. ಯಾವುದು ಇಲ್ಲಿದೆ? ಹೆಂಗೆ ನಾನು ಈ ವೈರಿಂಗ್ ಎಳೆಯೋದು, ಡ್ಯಾಶ್ ಬೋರ್ಡ್ ಬಿಚ್ಕೊಂಡು ಎಷ್ಟು ಕೆಲಸ ಹಿಡಿತ ಗೊತ್ತಾ? ಏನು ಮಾಡ್ತೀರಾ? ತಗೊಂಡ್ಬಿಟ್ಟಿದ್ದೀರಿ, ಇನ್ನು ಮಾಡಲೇಬೇಕು, ಇನ್ನು ಬೇರೆ ದಾರಿಯೇ ಇಲ್ಲ. ಇಲ್ಲ ವೈರಿಂಗ್ ಚೇಂಜ್ ಮಾಡಬೇಕು, ಇಲ್ಲ ಇದನ್ನು ರೆಡಿ ಮಾಡಬೇಕು. ಇದನ್ನು ರೆಡಿ ಮಾಡಬೇಕಂದ್ರೆ ತುಂಬ ಟೈಮ್ ಇದೆ. ನೋಡೋಣ ಇರಿ ಏನಾಗುತ್ತೆ ಅಂತ. ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ ಇವಾಗ? ಫೈನಲ್ಲು ಇಲ್ಲಿ ನೋಡಿ, ಶೆಲ್ಫ್ ಬಟನ್ ಇಲ್ಲಿದೆ, ಇಲ್ಲಿ ನೋಡ್ಕೊಳ್ಳಿ. ಇದು ಓಕೆನಾ? ಇಲ್ಲಿ ನೋಡ್ಕೊಳ್ಳಿ ಕಹಾನಿ. ಇಲ್ಲಿ ಶೆಲ್ಫು ಇಲ್ಲಿಂದ ಹೊಡೆದ್ರೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೋಡಿ ಸ್ಟಾರ್ಟ್ ಆಗ್ತಾಯಿದೆ ಗಾಡಿ, ಚೆಕ್ಲೈಟು ಹೋಗ್ತಾಯಿದೆ, ಮತ್ತೆ ಬಂದುಬಿಡುತ್ತದು. ಮತ್ತೆ 2-3 ಟೈಮ್ ಆಫ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಸ್ಟಾರ್ಟ್ ಆಗಿದೆಯಾ, ಹಂಗೆ ಆಫ್ ಆಗಿಬಿಡುತ್ತೆ. ಮತ್ತೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗೋಲ್ಲ, ಸ್ವಲ್ಪ ಹೊತ್ತು ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಏನಕ್ಕೆ ಬಿಚ್ಚಾಕಿ ಏನಾದರೆ ಅದರಲ್ಲಿ ಇದೇ ರಾಮಾಯಣ. अभी चालू हो रहा है, ಓಡಿಸಿದ್ರೆ ಮಿಸ್ಸಿಂಗ್ ಆಗಿ ಆಫ್ ಆಗಿಬಿಡುತ್ತೆ ಗಾಡಿ, ಮತ್ತೆ ಸ್ಟಾರ್ಟ್ ಆಗಲ್ಲ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಸ್ಟಾರ್ಟ್ ಆಗುತ್ತೆ. ಈ ಬಟನಲ್ಲಿ ನ್ಯೂಟ್ರಲ್ ಅಂತ ಹೋಗ್ತಾ ಇದೆ ಲೈಟು. ಮತ್ತೆ ಇಷ್ಟೊತ್ತಾದಮೇಲೆ ಹಿಂಗೆ ನೋಡಿ ಸ್ಟಾರ್ಟ್ ಆಯಿತು, ಆಫ್ ಆಗೋಯ್ತು, ಸ್ಟಾರ್ಟ್ ಆಗುತ್ತೆ, ಮತ್ತೆ ಆಫ್ ಆಗಿಬಿಡುತ್ತೆ, ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ನಿಂತ್ಕೊಂಡ್ಬಿಡ್ತು. ಓಡಿಸಿದ್ರೆ ಮಿಸ್ಸಿಂಗ್ ಆಗಿ ಆಫ್ ಆಗಿಬಿಡುತ್ತೆ ಗಾಡಿ. ನೋಡ ನೋಡಿ ಆಫ್ ಆಗ್ತಾಯಿದೆ, ಆಫ್ ಆಗೋಯ್ತು. ಆಫ್ ಆಗ್ತಾಯಿದೆ ನೋಡಿ, ಇವಾಗ ಸ್ಟಾರ್ಟ್ ಆಗಿಬಿಡ್ತು, ಚೆಕ್ಲೇಟು ಬಂದ್ಬಿಡ್ತು. ಇವಾಗ ಏನಂದರೆ ಒಂದು 2 ವೈರ್ ತೊಗೊಂಡಿದ್ದೀನಿ ಇದ್ರಿಗೆ. ಎಲ್ಲಿಂದ ಏನು ಅಂತ ಹೇಳ್ತೀನಿ. ಮತ್ತೆ ಇದು ಇದ್ರಿಗೆ ಜಾಯಿಂಟ್ ಮಾಡಿದ್ದೀನಿ. ಬಿಟ್ಬಿಡೋಣ ಅಲ್ಲಿ ಕೆಳಗಡೆ, ಮತ್ತೆ ಆಫ್ ಮಾಡು. ನ್ಯೂಟ್ರಲ್ ಲೈಟ್ ಬಂದ ಇದರಲ್ಲಿ ಆಗ್ತಾ ಇರಲ್ಲ, ಇವಾಗ ಆಗ್ತಾಯಿದೆ. ಇವಾಗ ಆಗ್ತಾಯಿದೆ.
ಲೈಟು ಹೋಯ್ತು. ಸರಿ ಓಡಲಿ, ಸ್ವಲ್ಪ ಹೊತ್ತು ಓಡಿದ್ರೆ ಆಫ್ ಆಗುತ್ತೆ, ನೋಡೋಣ. ಅದನ್ನು ಮಾಡಿದ್ದೀನಿ. ಓಕೆ ಆದರೆ ಓಕೆ ಆಗಲಿ, ಎಲ್ಲ ಫಿಟ್ಟಿಂಗ್ ಮಾಡೋಣ, ಎಲ್ಲ ತಗಲಿಸ್ಬೇಕು. ಫೈನಲಲ್ಲಿ ನೋಡ್ತೀನಿ ರೀ ಏನೇನಾಗಿತ್ತು ಇದರಲ್ಲಿ ಅಂತ ಕಹಾನಿ. ಈ ಇಂಜಿನ್ ಚೆಕ್ ಲೈಟ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಏನಾಗ್ತಾಯಿದೆ. ವೈರ್ ಬಿಚ್ಚಾಕ್ಬಿಟ್ಟಿದ್ದೀನಿ ನಾನು. ಏನಾಗ್ತಾಯಿದೆ, ಬಂದು ಹೋಗ್ತಾಯಿದೆ. ಓಕೆನಾ, ನೋಡಿ ಆಫ್ ಆಗಿಬಿಡ್ತು ಗಾಡಿ. ಇದೇ ಸಮಸ್ಯೆ ಈ ಗಾಡಿನಲ್ಲಿ. ವೈರಿಂಗ್ ಮಾಡೋರ್ಗೆ ಹೇಳ್ತೀನಿ, ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಇವ್ರ ಬಾಧೆಗಳು ಇಲ್ದಿದ್ದ ಬಾಧೆಗಳು ಗಾಡಿಗಳವ್ರದ್ದು. ಸಿಂಪಲ್ಲಾಗಿ ಮಾಡ್ರಪ್ಪ. ಹಿಂಗೆಲ್ಲ ಸುತ್ತಾರೆ ಯಾರನ, ಹೆಂಗೆ ಹೇಳಿ? ಟಾರ್ಚ್ ಹಾಕಿ ನೋಡಿಸ್ತೀನಿ ರೀ ಹೆಂಗೆ ಸುತ್ತಿದಾರಂದರೆ ಇದನ್ನು. ಇಲ್ಲಿ ನೋಡಿ, ಇದಕ್ಕೆ ಸ್ಲೀವ್ ಹಾಕ್ಬಿಟ್ಟು ಇದ್ರ ಮೇಲೆ ಇದನ್ನು ಹಾಕಿರಿ, ಫ್ರೀಯಾಗನ ಇರುತ್ತಲ್ಲ, ಇದನ್ನು ಟೇಪ್ ಹೊಡೆದ್ಬಿಡೋದು, ಅದ್ರ ಮೇಲೆ ಸ್ಲೀವ್ ಹಾಕಿ ಸಣ್ಣ ಮಾಡಿಬಿಡೋದು. ನೀವು ಏನು ಸಣ್ಣ ಮಾಡಿ ಏನು ಪ್ರಯೋಜನ? ಎಷ್ಟು ಸಣ್ಣ ಮಾಡ್ತೀರೋ ಅಷ್ಟು ಸಣ್ಣ ಮನುಷ್ಯ ಆಗಿಬಿಡ್ತೀರ ನೀವು. ಅರ್ಥ ಆಯ್ತಾ? ಎಲ್ಲೆಲ್ಲಿಂದನೋ ಎಳಿತೀರ, ಏನೇನೋ ಮಾಡ್ತೀರ, ಏನೇನೋ ಹೇಳಿದ್ರೆ ಬೇಜಾರು. ಹಾಂ, ಏನಾಗ್ತಾ ಇದೆ ಅಂದರೆ ವೈರಿಂಗಲ್ಲೇ ಪ್ರಾಪರಾಗಿ ಕರೆಂಟು ಸಪ್ಲೈ ಇಲ್ಲ. ಅರ್ಥ ಆಯ್ತಾ? ಹಿಂಗೆ ಸಪ್ಲೈ ಇಲ್ಲ ಅಂದರೆ ನೋಡಿಸ್ಲಾ, ಒಂದು ಪೀಸಿಂದ ಇಲ್ಲಿ ತಗೊಂಡಿದ್ದೀನಿ ವೈರು. ಎಲ್ಲಿ? ಇಲ್ಲಿ ನೋಡ್ಕೊಳ್ರಿ ಪೀಸು, ಇಲ್ಲಿ ನೋಡಿ ಕರೆಂಟ್ ಎಷ್ಟು ಬರ್ತಾಯಿದೆ, ಕಾಣಿಸ್ತಾ ಇದೆಯಾ? ಟಾರ್ಚ್ ಆಫ್ ಮಾಡ್ತೀನಿ ರೀ, ನೋಡಿಸ್ತೀನಿ ನೋಡಿ. ಇಷ್ಟೇ ಬರ್ತಾ ಇರೋದು ಕರೆಂಟು. ಎಷ್ಟು? ಇಷ್ಟೇ. ಇಷ್ಟು ಕರೆಂಟಲ್ಲಿ ಗಾಡಿ ಓಡುತ್ತಾ? ಓಡಲ್ಲ. ಇಲ್ಲಿ ನೋಡಿ, ಫೀಸೇ ಹೋಗ್ಬೇಕು. ಒಂದೊಂದು ಟೈಮ್ ಬಂದ್ಬಿಡುತ್ತೆ. ಇವಾಗ ಬಂದ್ಬಿಡುತ್ತೆ ನೋಡಿ ಕರೆಂಟು. ಹಾಂ, ಒಂದು ಟೈಮ್ ಬಂದ್ಬಿಡುತ್ತೆ, ಒಂದು ಟೈಮ್ ಬರೋಲ್ಲ. ಇದು ಆಗ್ತಾ ಇರೋದು ಆ್ಯಕ್ಟಿಂಗ್ ಗಾಡಿನಲ್ಲಿ. ನೋಡಿ ಇವಾಗ ಜೋರಾಗಿ ಬಂತ, ಒಂದು ಸ್ವಲ್ಪ ಹೊತ್ತು ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ. ನೋಡಿ ಗಾಡಿನ ಸ್ಟಾರ್ಟ್ ಆಗಿಬಿಡ್ತು ಇವಾಗ. ಒಂದು ಟೈಮ್ ಫಾಸ್ಟಾಗಿ ಬಂದಾಗ ಕರೆಂಟ್ ಏನಾಗ್ತಾ ಇದೆ, ಕರೆಕ್ಟ್ ಇವಾಗ ಬ್ಲಿಂಕು ಆಗ್ತಾಯಿಲ್ಲ ನೋಡ್ಕೊಳ್ಳಿ. ಸದ್ಯಕ್ಕೆ ಬ್ಲಿಂಕ್ ಇಲ್ಲ. अंदे गैस रंदे गैस रहता खाली होता स्नेत नहीं होता नक्को कहता है होता अंदे आधा टैंक रहता बस इवाग नोडी ब्लिंक ಆಗ್ತಾ ಇಲ್ಲ ಯಾವುದೇ ರೀತಿ ವೈರನ್ನ ತಗಲ್ಸಿಲ್ಲ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿದೆ ವೈರ್ ಅದು ತಗಲ್ಸೇ ಇಲ್ಲ ನಾನು ಇವಾಗ ಕರೆಕ್ಟ್ ಇದೆ ನಾಳೆ ಏನಪ್ಪ ನಾಳೆ ಎಷ್ಟು ಗಂಟೆ ಫೋನ್ ಮಾಡೋಣ ನನಗೆ ರಜಾ ಅಲ್ಲಿ ಬಿಟ್ಟ ಫೋನ್ ಮಾಡ್ತೀನಿ ಬೇಗ ಆಫ್ ಮಾಡಿದ್ನ ಸ್ಟಾರ್ಟ್ ಆಯಿತಾ ಗಾಡಿ ಪವರು ಬರ್ತಾಯಿದೆ ಇವಾಗ ನೋಡಿ ಇವಾಗ ಹೋಯ್ತು ಇವಾಗ ನೋಡು ಬ್ಲಿಂಕ್ ಆಗ್ತಾಯಿದೆ ಎಲ್ಲಿಂದ ಹೊಡಿತಾ ಇದ್ದೀನಿ ಬೀಕ್ದಲ್ಲಿ ಹೊಡೆದ್ರೆ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಇದೆ ಸ್ವಿಚ್ಚಲ್ಲಿ ಹೊಡೆದ್ರೆ ಕಹಾನಿ ಇವಾಗ ಇಲ್ಲಿ ನೋಡಿಸ್ತೀನಿ ನೋಡ್ಕೊಳ್ಳಿ ಇವಾಗ ಕರೆಂಟ್ ಸ್ಲೋ ಆಗಿಬಿಟ್ಟಿರುತ್ತೆ ನೋಡಿ ಇಲ್ಲಿ ನೋಡಿ ಇವಾಗ ಸ್ಲೋ ಆಗಿಬಿಡ್ತಾ ಎಲ್ಲಿ ಬರ್ತಾಯಿದೆ ಕರೆಂಟೇ ಬರ್ತಾಯಿಲ್ಲ ಇವಾಗ ಈ ಥರ ಪ್ರಾಬ್ಲಮ್ ಈ ಸತ್ತೋಗ್ಬಿಟ್ರೆ ನಾವು ಬಿಡ್ಬೋದು ಬದುಕಿ ಸಾಯೋರ್ಗೆ ಏನು ಮಾಡೋಕ್ಕಾಗುತ್ತೆ ಹಂಗೆ ಇದ್ರ ಕೆಲಸ ಇವಾಗ ಇದನ್ನ ಏನು ಮಾಡೋದು ಎಲ್ಲಿಂದ ಜಂಪ್ ಹಾಕೋದು ಇದ್ರಿಗೆ ಎಲ್ಲಿಗೆ ಜಂಪ್ ಹಾಕೋದು ಏನು ಮಾಡೋದು ದೊಡ್ಡ ತಲೆನೋವು ವೈರ್ ಕಟ್ಟಲೆಗೆ ಎಲ್ಲೋ ಒಂದು ಕಡೆ ಜಂಪ್ ಹಾಕ್ತೀನಿ ನೋಡೋಣ ಇದು ಏನಾಗುತ್ತೆ ಅಂತ
ಇಲ್ಲಿಂದ ತೊಗೊಂಬಂದು ಇದ್ರ ಕೀಗೆ ಅವ್ನು ಡೈರೆಕ್ಟಾಗಿ ಹಾಕಿದ್ದೀನಿ ವೈರು. ಯಾವುದಿದು ಮೈನು ನೋಡೋಣ ಇಲ್ಲಿಂದ ಲೋಡ್ ಹತ್ತುತ್ತಾ ಇಲ್ಲ ಬೇರೆ ಎಲ್ಲೆಲ್ಲ ಪ್ರಾಬ್ಲಮ್ ಇದೆಯಾ ಅಂತ. ಫೀಸಲ್ಲೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ, ಬರೀ ಚೆಕಪ್ಗೆ ಹಾಕಿದ್ದಿಲ್ಲ ಅಲ್ಲಿ ಏನಾಗ್ತಾಯಿದೆ ಅಂತ ನೋಡೋಣ ಎಲ್ಲಿ ಏನಾಗಿದೆ ಅಂತ. ಇವಾಗ ಏನೋ ಸಾಲ್ ಆಗ್ದಂಗೆ ಕಾಣಿಸ್ತಾ ಇದೆ. ಬೀಗ ಆನ್ ಮಾಡಿದ್ದೀನಿ, ಇಲ್ಲಿಂದ ಸ್ವಲ್ಪ ಹೊಡೆದ ಸ್ಟಾರ್ಟ್ ಆಯಿತು. ಏನೋ ಬ್ಲಿಂಕ್ ಆಗುತ್ತಾ ನೋಡೋಣ. ಬ್ಲಿಂಕ್ ಆಗಿಲ್ಲ ಅಂದರೆ ಸಾಲ್ ಪ್ರಾಬ್ಲಮ್ಮು. ಒಟ್ನಲ್ಲಿ ಸಾಲ್ ಆಗಿದೆ. ಸಾಲ್ ಮಾಡಿದಿರಂತೂ ಬಿಡೋಕ್ಕಾಗಲ್ಲ. ಗಾಡಿ ತಗೊಂಬಿಟ್ಟಿದ್ದೀನಿ. ತಗೊಂಡು ನಾನೇ ಅನ್ಕೊಂಡೆ ಏನಕ್ಕಪ್ಪ ತಗೊಂಡೆ ಈ ಗಾಡಿನ. ಯಾರನ್ನು ನನಗೆ ಕೇಳ್ತಾರೆ, ನಾನು ಯಾರಿಗೆ ಕೇಳಲಿ ಗುರು. ಈ ಥರ ಎಲ್ಲ ತುಂಬ ರಾವಡಿ ಇರುತ್ತೆ. ಅಲ್ಲಿಂದ ಒಂದು ಜಂಪ್ ಹಾಕಿದ್ದೀನಿ, ಅಲ್ಲಿಗೆ ಜಂಪ್ ಹಾಕ್ಬಿಟ್ಟು ಈ ಸ್ವಿಚ್ ಏನೋ ಡೌಟ್ ಇತ್ತು, ಒಂದು ಹೊಸದು ಹಾಕಿದ್ದೀನಿ. ಎಲ್ಲ ಸಮಸ್ಯೆಗಳು ತುಂಬ ಇರ್ತವೆ. ಸಿಕ್ಬಿಟ್ರೆ ಫಾಲ್ಟು ಏನು ಚೇಂಜ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದು ಎಷ್ಟನ್ನಾಗಲಿ ಚೇಂಜ್ ಮಾಡಿ ಬಿಸಾಕ್ಬಿಡ್ತೀನಿ. ಸಿಗಗಂಡ ಬಾಧೆ ಇದಲ್ವಾ. ಸ್ಟಾರ್ಟ್ ಆಯಿತು. ಬ್ಲಿಂಕ್ ಆಗ್ತಾಯಿತ್ತು ಫಸ್ಟ್ಗೆ, ಇವಾಗ ನೋ ಬ್ಲಿಂಕಿಂಗ್ ಇಲ್ಲ. ಆಫ್ ಆಯಿತು, ಚಾಕ್ಲೇಟ್ ಬಂತು, ಆಫ್ ಶೆಲ್ಫ್ಗೆ ಗಾಡಿ ಸ್ಟಾರ್ಟ್ ಆಯಿತು. ಇವಾಗಿರೋ ಸಮಸ್ಯೆ ಏನು ಗೊತ್ತಾ, ಇದರಲ್ಲಿ ಇಷ್ಟೆಲ್ಲ ಮಾಡಿದರೆ ಓಕೆ. ಗಾಡಿ ರೋಡ್ ಮೇಲೆ ಓಡಿಸಿದ್ರೆ ಮತ್ತೆ ಹಿಂಗೆ ಆಗ್ತಾಯಿತ್ತು ಸ್ಟಾರ್ಟು. ರೋಡ್ ಮೇಲೆ ಅಷ್ಟು ದೂರ ಹೋಗಿದ್ದೆ ಮತ್ತೆ ಆಫ್ ಆಗಿಬಿಡ್ತಾಯಿತ್ತು. ಎಲ್ಲ ಫಿಟ್ಟಿಂಗ್ ಮಾಡೋಣ ಹಿಂದೆ ಮುಂದೆ ಎಲ್ಲ, ರೋಡ್ ಮೇಲೆ ಎತ್ಕೊಂಡು ಹೋಗೋಣ. ಆದರೆ ಆದಂಗೆ ಇಲ್ಲ ಅಂದರೆ ಬೇರೆ ನೋಡೋಣ ಮುಂದಕ್ಕೆ. ಇನ್ನೇನು ಬೇರೆ ದಾರಿ ಇಲ್ಲ. ಮಾಡೋದೆಲ್ಲ ಮಾಡಿದ್ದೀರಿ ನಮ್ಮ ಕೈಯಲ್ಲಿ ಆದಷ್ಟು. ಇವತ್ತು ಗಂಟೆ ನಾನು ಏನೇನೋ ಮಾಡಿಬಿಟ್ಟಿದ್ದೀನಿ. ಈ ಸೇಮ್ ಕಪ್ಲರ್ಗಳೆಲ್ಲ ರೆಡಿ ಮಾಡಿಬಿಡಿ, ಇಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಈ ಗಾಡಿಗೆ ಅಷ್ಟೊಂದು ತಲೆ ಕೆಟ್ಟೋಗ್ಬಿಟ್ಟಿದೆ. ಟೈಮ್ ಇದ್ದರೆ ಮಾಡ್ಬೋದು. ಎಷ್ಟೋ 10 ಗಂಟೆ ಆಗ್ತಾಯಿದೆ. ಯಾವಾಗಿಂದ ಮಾಡ್ತಾ ಇರೋದು ಇದ್ರಿಗೆ ಬಿಡಬೇಡ್ದು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೆ. ಆಗುತ್ತಾ ಆಗಲ್ವ ಅಂತಲೂ ನನಗೂ ಕನ್ಫರ್ಮ್ ಇರಲಿಲ್ಲ. ಏನೋ ಆದಂಗಿದೆ, ನೋಡೋಣ. ಎಲ್ಲ ಫಿಟ್ಟಿಂಗ್ ಮಾಡೋಣ. ಬೇಜಾನ ಎಲ್ಲ ಬಿಚ್ಚಿ ಹಾಕಿದ್ದೀನಿ. ನೋಡ್ಬೋದು ಎಲ್ಲ ಪತಳ ಆಗಿಬಿಟ್ಟಿದೆ. ಇದು ಬಿಸಿ ಬೇರೆ ಇದೆ. ಮ್ಯಾಗ್ನೆಟ್ ಬಿಚ್ಚಬೇಕು, ಕಾಯಿಲೆಗಳು ಬಿಚ್ಚಬೇಕು, ಏನೇನೋ ಇದರಲ್ಲಿ ಕಹಾನೆ. ಕಾಯಿಲೆಗಳು ಬಿಟ್ಬಿಡ್ತೀನಿ. ಅದೇ ಮ್ಯಾಗ್ನೆಟ್ ಒಂದು ಬಿಚ್ಕೊಂಡು ಅದೇ ಮ್ಯಾಗ್ನೆಟ್ ಹಾಕ್ಬಿಟ್ಟು ಕಾಯಿಲೆಗಳು ಓಡಿ ಅದು ಲೈಟಾಗಿ ವೀಕ್ ಇರ್ತವೆ ಮೋಸ್ಟ್ಲಿ. ಅದು ಇದು ಕಮ್ಮಿ ನೋಡಿಸ್ತಾಯಿತ್ತು ರೀಡಿಂಗು. ಒಂದು ಸ್ವಲ್ಪ ಅಂದರೆ ಒಂದು 3.4 ಪಾಯಿಂಟ್ ಅಷ್ಟು ಕಮ್ಮಿ ನೋಡಿಸ್ತಾಯಿತ್ತು. ಇದರಲ್ಲಿ ಪ್ರಾಪರ್ ಆಗಿದೆ. ಬಿಟ್ಬಿಡ್ತೀನಿ ಕಾಯಿಲೆಗಳು, ಯಾಕೆ ಸುಮ್ಮನೆ ರಾವಡಿ. ಇವಾಗ ರೆಡಿ ಆಗಿರೋ ಗಾಡಿ ಬಾಟ್ಲಿ ಕಾಯಿಲೆಗಳು ಹೊಸದಾಗಿ ನೋಡಿದ್ದೀನಿ ನೋಡಿ, ಅದು ಬಿಚ್ಚಬೇಕು ಇವಾಗ. ಏನೇನು ಮಾಡ್ದಿದ್ದು ಪಂಗ ಇಲ್ಲ ಇದ್ರಿಗೆ. ಗಾಡಿ ಫುಲ್ ನಿಂತ್ಕೊಂಡ್ಬಿಟ್ರೆ ಓಕೆ ಗುರು, ನಿಂತ್ಕೊತಾ ಇಲ್ಲಲ್ಲ ಇದು. ಆಫ್ ಆಗುತ್ತೆ, ಮತ್ತು 2-3 ಶೆಲ್ಫ್ ಹೊಡೆದ್ರೆ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ಹೋಗಿದ್ರೆ ಮುಂದಕ್ಕೆ ಹೋದರೆ ಆಫ್ ಆಗಿಬಿಡುತ್ತೆ, ಮತ್ತು ಆ ಬೀಗ ಅಲ್ಲಿ ಶೆಲ್ಫ್ ಸ್ಟಾರ್ಟ್ ಆಗುತ್ತೆ, ಸ್ವಿಚ್ಚಲ್ಲಿ ಸ್ಟಾರ್ಟ್ ಆಗೋಲ್ಲ. ಇದು ಕನ್ಫ್ಯೂಸನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದರಲ್ಲಿ ಕನ್ಫ್ಯೂಸ್ ಮಾಡಿದ್ರೆ ತುಂಬ ಕಷ್ಟ. ಏನೋ ಡೈರೆಕ್ಟಾಗಿ ಗಾಡಿನೇ ಆಫ್ ಆಗಿಬಿಟ್ಟಿದೆ, ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ ಅಂದರೆ ಈಸಿ ಕೆಲಸ. ಈ ಥರ ಕಣ್ಣ ಮುಚ್ಚಾಲಿ ಆಟ ಆಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಒದ್ಲಾಡಲೇಬೇಕು, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಹೋಗಿತ್ತು, ಯಾವುದೋ ಒಂದು ಇತ್ತು ನನ್ನ ಹತ್ರ, ಹಾಕಿದ್ದೀನಿ. ಅದೆಲ್ಲ ಕಟ್ಟಾಗಿಬಿಟ್ಟಿತ್ತು, ಇದೇ ಬಿಟ್ಬಿಡ್ತೀನಿ. ಓಕೆ, ಎಲ್ಲ ಫಿಟ್ಟಿಂಗ್ ಮಾಡಿ ಎಲ್ಲ ಒಂದೊಂದು ವೈರು ಚೆಕ್ ಮಾಡಿದ್ದೀನಿ. ಕಂಟಿನ್ಯೂಟಿವ್ ಸ್ಕಿನ್ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ತೊಗೊಂಡೋಗ್ಬಿಟ್ಟಿದೆ ಗಾಡಿ ಇದು. ಓಕೆ, ಮಾತಾಡಿದಷ್ಟು ಸುಮ್ಮನೆ ಕೆಲಸ ಕೆಡುತ್ತೆ. ಫಿಟ್ಟಿಂಗ್ ಮಾಡೋಣ. ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಓಕೆ, ಕಷ್ಟನ ಸುಖನ ಮಾಡಲೇಬೇಕಲ್ವಾ.
ಎಲ್ಲ ಮಾಡಿಬಿಟ್ಟು ನೋಡಿಸ್ತೀನಿ ಫ್ರೆಂಡ್ಸು. ಇದು ಓಕೆ ಆಗಿದೆ ಗಾಡಿ. ಹಿಂಗೆ ಜೋರಾಗಿ ಬಂದು ಹೈವೇನಲ್ಲಿದೆ, ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾಯಿಲ್ಲ. ಈ ಬಟನಲ್ಲಿನೂ ಆಗ್ತಾಯಿಲ್ಲ, ಕೀಯಲ್ಲೇ ಸ್ಟಾರ್ಟ್ ಆದರೆ ಮತ್ತೆ ಹಂಗೆ ಆಫ್ ಆಗಿಬಿಡೋದು. ಇವಾಗ ಈ ಬಟನಲ್ಲೇ ಸ್ಟಾರ್ಟ್ ಮಾಡ್ತಾ ಇರೋದು, ಬಟನ್ ಸ್ಟಾರ್ಟ್ ಆಯಿತು. ಮಿಸ್ಸಿಂಗ್ ಯಾವುದೇ ರೀತಿ ಆಫ್ ಏನೂ ಆಗ್ತಾಯಿಲ್ಲ, ಆಫ್ ಆಗೋದು ಇಲ್ಲ. ಓಕೆ ಆಗಿದೆ ಗಾಡಿ ಫೈನಲಿ. ಆಗ್ತಾ ಇರ್ತವೆ ಈ ಥರ ಎಲ್ಲ ಕೆಲಸ. ಯಾಕಪ್ಪ ತಗೊಂಡೆ ಅನಿಸ್ಬಿಟ್ಟಿದ್ದು ಗಾಡಿ. ಇದು ಕೆಲಸ ಆಗ್ತಾಯಿಲ್ಲಲ್ಲ, ಇದು ಸಮಸ್ಯೆ. ಗಾಡಿ ಪೂರ್ತಿ ಬಂದಾಗ್ಬಿಟ್ರೆ ಹುಡುಕ್ಬಿಡ್ಬೋದು. ಇದು ಹೆಂಗಿತ್ತಂದರೆ ಏನು ನಾನು ಹೇಳೋಕ್ಕೆ ಬರೋಲ್ಲ ನಿಮಗೆ, ಆ ಥರ ಇತ್ತಿದು. ಹೆಂಗೆ ಅಂದ್ಕೊಳ್ಳಿ, ಕೀಯಲ್ಲಿ ಹೊಡೆದ್ರೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಆಫ್ ಆಗಿಬಿಡುತ್ತೆ. ಬಟನಲ್ಲಿ ವರ್ಕ್ ಆಗಲ್ಲ. ಪ್ಲಸ್ ಬಂದುಬಿಟ್ಟು ಗಾಡಿ ಸ್ಟಾರ್ಟ್ ಆಗಿ ಓಡ್ತಾ ಇರ್ತದೆ. ಮಿಸ್ಸಿಂಗು ಪ್ಲಸ್ಸು ಕ್ರಾಂಕ್ ಪೊಸಿಷನ್ ಸೆನ್ಸರ್ ಅಂತ ಬರುತ್ತೆ ಕೋಡು. ಪ್ಲಗ್ದು ನೋಡಿಸುತ್ತೆ ಕರೆಂಟ್ ಮಿಸ್ಫೈರ್ ಆಗ್ತಾಯಿದೆ ಅಂತ. ಇನ್ನೊಂದು ಬಂದುಬಿಟ್ಟು ಮಾಲ್ ಫಂಕ್ಷನ್ ಅಂತ ನೋಡಿಸುತ್ತೆ. ಅದೇನೇನೋ ನೋಡಿಸುತ್ತೆ ಬಿಡಿ, ಮಾಲ್ ಫಂಕ್ಷನ್ ಏನು ತೊಂದರೆ ಇಲ್ಲ. ಅಂದರೆ ಅದು ಬ್ಯಾಟ್ರಿ ಸರಿಯಾಗಿ ಚಾರ್ಜ್ ಆಗಿದ್ದರೆ ಅದು ಇದು ಏನೋ ಎಲ್ಲರೂ ಬಂದರೆ ಆ ಕೋಡ್ ಬರುತ್ತೆ. ಆ ಕೋಡ್ ಒಂದು ಕಡೆ ಇರಲಿ. ಹಿಂಗೆ ಆಫ್ ಆಗಿಬಿಟ್ರೆ ಏನೋ ಒಂದು ಮಾಡ್ಬೋದಲ್ಲ. ಆಫ್ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅರ್ಧಂಬರ್ಧ ಆಗಿಬಿಟ್ಟಿದೆಲ್ಲ ಇದು. ಅದರಿಂದ ತಲೆನೋವು ಆಯಿತು. ಎಲ್ಲ ಸೆನ್ಸರ್ಗಳ ಪ್ರಾಬ್ಲಮ, ECM ಪ್ರಾಬ್ಲಮ, ರಿಲೇಗಳ ಪ್ರಾಬ್ಲಮ್, ಅಲ್ಲೇ ಇದ್ದೆ ನಾನು. ಲಾಸ್ಟಿಗೆ ಫೈನಲಿ ಇದೆಲ್ಲ ಯಾವುದೂ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕರೆಂಟ್ ಚೆಕ್ ಮಾಡಿದಾಗ ಮಲ್ಟಿಮೀಟ್ರ್ ಕರೆಕ್ಟಾಗಿ ವೋಲ್ಟೇಜ್ ನೋಡಿಸುತ್ತೆ. ಪ್ಲಸ್ಸು ಶಾರ್ಟ್ ಮಾಡಿ ನೋಡಿದ್ರೆ ಕರೆಂಟ್ ಸಪ್ಲೈ ಸರಿಯಾಗಿ ಬರ್ತಾಯಿರಲಿಲ್ಲ. ಪ್ಲಗ್ ಲೈನಿಗೆ ಆ್ಯಕ್ಚುಲಿ ಶರೋಗಿದೆ ಇವಾಗ. ಡೌಟ್ಗೆ ಅದೆಲ್ಲ ಸ್ವಲ್ಪ ಅಂಕುಡೊಂಕು ಕಾಣಿಸ್ತಾ ಇತ್ತು. ಕೀ ಸೆಟ್ ಒಂದು ಚೇಂಜ್ ಮಾಡಿದ್ದೀನಿ ಇದರಲ್ಲಿ. ಓಕೆ ಫ್ರೆಂಡ್ಸ್, ಇಷ್ಟಿತ್ತು ಇದರಲ್ಲಿ. ನೋಡಿ, ಡಿಫಿಕಲ್ಟು ಫಾಲ್ಟ್ಗಳಿದೆಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.